ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಮದುವೆಗೆ ಹುಡುಗಿಯನ್ನ ಹುಡುಕೋದು ಅಂದ್ರೆ ತುಂಬಾ ಕಷ್ಟದ ಕೆಲಸ. ಅಂತಹದ್ದು ಮದುಮಗಳು ಮಾರ್ಕೆಟ್ನಲ್ಲಿ ಒಂದು ವಸ್ತು ಸಿಕ್ಕಿದಂತೆ ಸಿಕ್ಕಿದ್ರೆ ಪರಿಸ್ಥಿತಿ ಹೇಗಿರುತ್ತೆ? ತುಂಬಾ ಭಯಾನಕ ಅಲ್ವಾ? ಆದ್ರೆ ಇದು ನಿಜವಾಗ್ಲೂ ಇದೆ. ಯಾಕಂದ್ರೆ ಹೆಂಡತಿಯರನ್ನ ಮಾರಾಟ ಮಾಡುವ ಮಾರುಕಟ್ಟೆ ನಮ್ಮ ಭಾರತದಲ್ಲೇ ಇದೆ. ಅಲ್ಲಿಗೆ ಹೋಗಿ ಇಷ್ಟವಾದ ಹುಡುಗಿಯನ್ನ ಖರೀದಿಸಬಹುದು. ಇಷ್ಟೇ ಅಲ್ಲದೆ ಈ ಮಾರುಕಟ್ಟೆಯಲ್ಲಿ ಕೆಲವರು ಪುರುಷರು ತಮ್ಮ ಹೆಂಡತಿಯರನ್ನ ಮಾರುಕಟ್ಟೆಯಲ್ಲೇ ಮಾರಾಟ ಮಾಡ್ತಾರೆ. ಆದ್ರೆ ಯಾಕೆ ಈ ರೀತಿ ಹುಡುಗಿಯರನ್ನ ಹೆಂಡತಿಯರನ್ನ ಮಾರಾಟ ಮಾಡ್ತಿದ್ದಾರೆ? ಇದರ ಹಿಂದೆ ಇರೋ ಕಾರಣ ಏನು? ಭಾರತದಲ್ಲಿ ಈ ಮಾರ್ಕೆಟ್ ಎಲ್ಲಿದೆ? ಇಷ್ಟೆಲ್ಲ ನಡೀತಾ ಇದ್ರೂ ಪೊಲೀಸ್ ಇಲಾಖೆಯಾಗ್ಲಿ ಸರ್ಕಾರಗಳಾಗ್ಲಿ ಯಾಕೆ ಸುಮ್ಮನಿವೆ ಎಂಬ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡೋಣ. ಇದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮ್ಮ ಭಾರತದಲ್ಲಿ ಮಧ್ಯಪ್ರದೇಶದಲ್ಲಿನ ಶಿವಪುರ್ ಜಿಲ್ಲೆಯಲ್ಲಿ ಒಂದು ಹೆಂಡತಿಯರ ಮಾರುಕಟ್ಟೆ ಇದೆ. ಇಲ್ಲಿ ನೇರವಾಗಿ ಒಂದು ಬಾಂಡ್ ಪೇಪರ್ ಮೇಲೆ ಅಗ್ರಿಮೆಂಟ್ ಮಾಡಿಕೊಂಡು ಮದುಮಗಳನ್ನ ಮಾರಾಟ ಮಾಡ್ತಾರೆ ಅಥವಾ ಬಾಡಿಗೆಗೆ ಕೊಡ್ತಾರೆ. ಇಷ್ಟೇ ಅಲ್ಲದೆ ಇಲ್ಲಿ ಮದುಮಗಳನ್ನ ಹರಾಜಿಗೆ ಹಾಕ್ತಾರೆ. ನಂಬೋದಕ್ಕೆ ಅಸಾಧ್ಯ ಆದ್ರೂ ಕೂಡ ಇದು ಸತ್ಯ. ಈ ಮಾರ್ಕೆಟ್ ಅಲ್ಲಿ ಪೋಷಕರು ತಾವು ಹೆತ್ತ ಹೆಣ್ಣು ಮಗುವನ್ನೇ ಮಾರಾಟ ಮಾಡ್ತಾರೆ. ಹರಾಜಿನಲ್ಲಿ ಯಾರು ಅಧಿಕ ದರಕ್ಕೆ ಬೇಡಿಕೆ ಇಡ್ತಾರೋ ಅವರಿಗೇನೆ ತಮ್ಮ ಮಗಳನ್ನ ಕೊಡ್ತಾರೆ. ಇದೆಲ್ಲಾನು ಹಾಡ ಹಗಲೇ ನಡೆಯುತ್ತೆ. ಇಷ್ಟೇ ಅಲ್ಲದೆ ಇದಕ್ಕೋಸ್ಕರ ಒಂದು ಜಾತ್ರೆಯನ್ನು ಏರ್ಪಡಿಸ್ತಾರೆ. ಇಲ್ಲಿಗೆ ಯಾರಾದ್ರೂ ಕೂಡ ಹೋಗಿ ಹೆಂಡತಿಯನ್ನ ಬಾಡಿಗೆಗೆ ತೆಗೆದುಕೊಳ್ಳಬಹುದು. ಇಲ್ಲಿ ಮಿನಿಮಮ್ ಒಂದು ತಿಂಗಳಿಂದ ಹಿಡಿದು ಒಂದು ವರ್ಷದವರೆಗೂ ಹುಡುಗಿಯನ್ನ ಬಾಡಿಗೆಗೆ ಕೊಡ್ತಾರೆ. ಅದನ್ನು ಪೇಪರ್ ಮೇಲೆ ಅಗ್ರಿಮೆಂಟ್ ಮಾಡ್ಕೊಂಡು ಕೊಡ್ತಾರೆ. ನಿಜವಾಗ್ಲೂ ಇದು ತುಂಬಾ ಬೇಸರದ ಸಂಗತಿ ಅಂತ ಹೇಳಬಹುದು. ಈ ಬ್ರೈಡ್ ಮಾರ್ಕೆಟ್ ಭಾರತದಲ್ಲಿ ಕಳೆದ ನೂರಾರು ವರ್ಷಗಳಿಂದ ನಡೀತಾನೆ ಇದೆ. ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ್, ಬಿಹಾರ ರಾಜ್ಯಗಳಲ್ಲಿ ಇದು ಸತತವಾಗಿ ನಡೀತಾ ಇದೆ. ಟೈಮ್ಸ್ ಆಫ್ ಇಂಡಿಯಾ ಮಾಡಿದ ಸರ್ವೆ ರಿಪೋರ್ಟ್ ಅಲ್ಲಿ ಕೆಲವೊಂದು ಶಾಕಿಂಗ್ ವಿಷಯಗಳು ಹೊರಬೀಳ್ತವೆ. ಅವೇನೆಂದ್ರೆ ಕೇವಲ ಹರಿಯಾಣ ರಾಜ್ಯದಲ್ಲಿ ನಿವಾಸಿಸುವ ಪುರುಷರೇ ಸರಿಸುಮಾರು 1,30,000 ಸ್ತ್ರೀಯರನ್ನ ಇತರೆ ರಾಜ್ಯಗಳ ಬ್ರೈಡ್ ಮಾರ್ಕೆಟ್ ಇಂದ ಖರೀದಿಸಿ ತಂದಿದ್ದಾರಂತೆ. ಆದ್ರೆ ಈ ಬ್ರೈಡ್ ಮಾರ್ಕೆಟ್ ಹುಟ್ಟಿಕೊಳ್ಳಲು ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಮಹಿಳೆಯರ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ. ಈ ಸಮಸ್ಯೆ ಹರಿಯಾಣದಲ್ಲಿ ತುಂಬಾ ಹೆಚ್ಚಾಗಿದೆ. ಹರಿಯಾಣದಲ್ಲಿ ಪ್ರತಿ 100 ಪುರುಷರಿಗೆ ಕೇವಲ 83 ಸ್ತ್ರೀಯರು ಮಾತ್ರ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಲ್ಲಿ ಹೆಣ್ಣು ಮಗು ಹುಟ್ಟಿದ ಕೂಡಲೇ ಅಲ್ಲಿನ ಪೋಷಕರು ಮಗುವನ್ನ ಹತ್ಯೆ ಮಾಡಿಬಿಡ್ತಾರೆ. ಇದಕ್ಕೆ ಮತ್ತೊಂದು ಕಾರಣ ಬಡತನ ಅಂತ ಹೇಳಬಹುದು. ಹೆಣ್ಣು ಮಗುವಿನ ತಂದೆ ತಾಯಿ ಬಡತನದ ಕಾರಣದಿಂದ ತಮ್ಮ ಮಗಳನ್ನ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಲು ಸಾಧ್ಯವಾಗದೆ ಕೊನೆಗೆ ಹೀಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾರೆ. ಇಲ್ಲಿ ಮತ್ತೊಂದು ವಿಷಯ ಏನೆಂದ್ರೆ ಈ ಮಾರುಕಟ್ಟೆಯಲ್ಲಿ ಕೇವಲ ಆ ರಾಜ್ಯಕ್ಕೆ ಸೇರಿದ ಸ್ತ್ರೀಯರನ್ನೊಂದೇ ಅಲ್ಲದೆ ಇತರೆ ರಾಜ್ಯದ ಸ್ತ್ರೀಯರನ್ನ ಕರೆದುಕೊಂಡು ಬಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ. ಉದಾಹರಣೆಗೆ ತ್ರಿಪುರಾಗೆ ಸೇರಿದ ರೀನಾ ಎಂಬ ಈ ಬಾಲಕಿಯನ್ನ ತನ್ನ ತಂದೆ ಹರಿಯಾಣಗೆ ಕರೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಾನೆ. ಆಗ ರೀನಾಗೆ ಕೇವಲ 10 ವರ್ಷ ವಯಸ್ಸಿರುತ್ತೆ. ಆಗಿಂದ ಈಗಿನವರೆಗೂ ರೀನಾಳನ್ನ 4 ಪುರುಷರು ಕೊಂಡುಕೊಂಡಿದ್ದಾರೆ. ಆ ಪುರುಷರ ಮನೆಯಲ್ಲಿ ರೀನಾ ಒಬ್ಬ ಗುಲಾಮಳಂತೆ ಮನೆ ಕೆಲಸ ಮಾಡ್ತಾ ಹೊಲದ ಕೆಲಸ ಮಾಡ್ತಾ ಇರ್ತಾಳೆ. ಹಾಗೂ ಆ ಪುರುಷನಿಗೆ ಹೆಂಡತಿಯಾಗಿರ್ತಾಳೆ. ಆದ್ರೆ ಈಗ ರೀನಾಗೆ 52 ವರ್ಷ ವಯಸ್ಸಾಗಿದೆ. ಈ ವಯಸ್ಸಲ್ಲಿ ಒಂಟಿಯಾಗಿ ಜೀವಿಸ್ತಿದ್ದಾಳೆ. ರೀನಾಳನ್ನ ನೋಡಿಕೊಳ್ಳುವವರು ಯಾರೂ ಇಲ್ಲ. ತನ್ನದು ಎಂದು ಹೇಳಿಕೊಳ್ಳಲು ಒಂದು ಕುಟುಂಬವಿಲ್ಲ. ಹೆತ್ತ ತಂದೆ ತಾಯಿ ಕೂಡ ಬಿಟ್ಟು ಬಿಟ್ಟಿದ್ದಾರೆ. ಹೀಗೆ ಮಾರಾಟವಾಗಿ ಕೊನೆಗೆ ಒಂಟಿಯಾಗಿ ಉಳಿಯುವ ಮಹಿಳೆಯರನ್ನ ಹರಿಯಾಣದಲ್ಲಿ ಮೋಲ್ಕಿ ಬಹು ಅಥವಾ ಪಾರೋ ಅಂತ ಕರೀತಾರೆ. ಅಂದರೆ ಇದಕ್ಕೆ ಖರೀದಿಸಿದ ಸೊಸೆ ಎಂದು ಅರ್ಥ ಬರುತ್ತೆ. ಇದೇ ರೀತಿ ಮಹಾರಾಷ್ಟ್ರದಲ್ಲಿನ ತಾನೆ ಜಿಲ್ಲೆಯಿಂದ ಬಂದ 70 ವರ್ಷದ ಮೆಹಬೂಬಾ ಎಂಬ ಮಹಿಳೆ 55 ವರ್ಷಗಳ ಹಿಂದೆ ಹರಿಯಾಣಗೆ ಬಂದಿರ್ತಾಳೆ. ತನಗೆ 15 ವರ್ಷ ವಯಸ್ಸಿದ್ದಾಗ ಹರಿಯಾಣಗೆ ಸೇರಿದ ಒಬ್ಬ ಟ್ರಕ್ ಡ್ರೈವರ್ ಮೆಹಬೂಬಾರ ಪೋಷಕರಿಗೆ ಸ್ವಲ್ಪ ಹಣ ಕೊಟ್ಟು ಖರೀದಿಸಿರ್ತಾನೆ. ನಂತರ ಕೆಲ ದಿನಗಳವರೆಗೂ ತನ್ನನ್ನ ಹೆಂಡತಿಯಾಗಿ ಮಾಡಿಕೊಂಡು ಮನೆ ಕೆಲಸವನ್ನ ಮಾಡಿಸಿಕೊಂಡು ಆಮೇಲೆ ಮತ್ತೊಬ್ಬರಿಗೆ ಮಾರಾಟ ಮಾಡ್ತಾನೆ. ಈ ರೀತಿ ರೀನಾ ಹಾಗೂ ಮೆಹಬೂಬ್ರಂತೆ ಮಾರಾಟವಾದ ಸ್ತ್ರೀಯರು ಹರಿಯಾಣದಲ್ಲಿನ ಮೇಲಾಡ್, ಜಿಂಗ್, ರೋಹ್ತಕ್, ಸೋನಿಪತ್, ಮಹೇಂದ್ರಗಢ್ನಂತಹ ಪ್ರದೇಶಗಳಲ್ಲಿನ ಪ್ರತಿಯೊಂದು ಗ್ರಾಮದಲ್ಲಿ 100ಕ್ಕಿಂತ ಹೆಚ್ಚಿನ ಮಹಿಳೆಯರಿದ್ದಾರೆ. ಇವರೆಲ್ಲ ಹೆಚ್ಚಾಗಿ ಬೆಂಗಾಲ್, ಬಿಹಾರ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಅಸ್ಸಾಂ, ಜಾರ್ಖಂಡ್ ರಾಜ್ಯಕ್ಕೆ ಸೇರಿದವರಾಗಿರ್ತಾರೆ. ಹರಿಯಾಣದಲ್ಲಿ ಒಂದು ಹಸುವಿನ ಬೆಲೆ 70,000 ಇದ್ರೆ ಅದೇ ಒಂದು ಮದುಮಗಳ ಬೆಲೆ 4,000ದಿಂದ 50,000 ರೂಪಾಯಿವರೆಗೂ ಇರುತ್ತೆ. ಇಂತಹದ್ದೇ ಮತ್ತೊಂದು ಮಾರ್ಕೆಟ್ ರಾಜಸ್ಥಾನದಲ್ಲಿನ ಹತೋಟಿ. ಈ ಹತೋಟಿ ಮಾರುಕಟ್ಟೆ ಇಡೀ ದೇಶದಲ್ಲೇ ಅತಿ ದೊಡ್ಡ ಮದುಮಗಳ ಮಾರುಕಟ್ಟೆ ಆಗಿದೆ. ಇಲ್ಲಿ ಹುಡುಗಿಯ ಬೆಲೆನೂ ಹೆಚ್ಚಾಗಿರುತ್ತೆ. ಇಲ್ಲಿ ಒಂದು ಹುಡುಗಿಯ ಬೆಲೆ 20,000ದಿಂದ ಹಿಡಿದು 5 ಲಕ್ಷದವರೆಗೂ ಇರುತ್ತೆ. ಇಲ್ಲಿ ಸ್ತ್ರೀಯರ ಬೆಲೆ ಅವರ ವಯಸ್ಸು, ಸೌಂದರ್ಯದ ಮೇಲೆ ಆಧಾರವಾಗಿರುತ್ತೆ. ಆದ್ರೆ ಇದಕ್ಕೂ ಮುಂಚೆನೆ ಮಾರಾಟವಾಗಿದ್ದ ಮಹಿಳೆಯಾಗಿದ್ರೆ ಅವರ ಬೆಲೆ ಕಡಿಮೆ ಇರುತ್ತೆ. ನೀವು ಹಲವಾರು ಬಾರಿ ಈ ಸುದ್ದಿಯನ್ನ ನ್ಯೂಸ್ ಪೇಪರ್ಗಳಲ್ಲಿ, ಟಿವಿಯಲ್ಲಿ ಕೇಳೇ ಇರ್ತೀರಾ. ಅದೇನೆಂದ್ರೆ ರಾಜಸ್ಥಾನ್, ಮಹಾರಾಷ್ಟ್ರ, ಡೆಲ್ಲಿಯಲ್ಲಿ ಹೊಸದಾಗಿ ಮದುವೆಯಾದ ಮಹಿಳೆ ಮನೆಯಿಂದ ಹಣ ಒಡವೆ ತೆಗೆದುಕೊಂಡು ಓಡೋಗಿದ್ದಾಳೆ ಅಂತ. ಈ ರೀತಿ ಓಡೋ
ಹೋಗುವವರು ಇದೇ ಸ್ತ್ರೀಯರಾಗಿರ್ತಾರೆ. ಹೀಗೆ ಹಣ ಕೊಟ್ಟು ಕರೆ ತಂದವರೇ ಆಗಿರ್ತಾರೆ. ರಾಜಸ್ಥಾನ್ ಮಾರ್ಕೆಟ್ ಅಲ್ಲಿ ಲಕ್ಷಗಳಷ್ಟು ಹಣ ಕೊಟ್ಟು ಹೆಂಡತಿಯನ್ನ ಕೊಂಡುಕೊಂಡ್ರೆ ಒಂದು ಗ್ಯಾರಂಟಿ ಬಾಂಡ್ ನ ಕೊಡ್ತಾರೆ. ಅದರಲ್ಲಿ ಈ ಹೆಂಡತಿ ಹೊರಡೋಗೋದಿಲ್ಲ, ಹೇಳಿದಂತೆ ಕೆಲಸ ಮಾಡ್ತಾಳೆ, ಲೀಗಲ್ ಆಗಿ ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತ ಬ್ರೋಕರ್ ಮೆನ್ಷನ್ ಮಾಡಿರ್ತಾನೆ. ಈ ಮಾರ್ಕೆಟ್ ನ ನಡೆಸುವ ಬ್ರೋಕರ್ಗಳು ಹರಿಯಾಣ, ರಾಜಸ್ಥಾನ್, ಡೆಲ್ಲಿಯಲ್ಲಿ ಮದುವೆಯಾಗದೆ ಉಳಿದ ಪುರುಷರ ಇನ್ಫಾರ್ಮೇಶನ್ ನ ಪಡೆದುಕೊಂಡಿರ್ತಾರೆ. ಅವರಿಗೆ ಎಂತಹ ಹುಡುಗಿ ಬೇಕು, ಅವರ ರಿಕ್ವೈರ್ಮೆಂಟ್ಸ್ ಏನು ಅನ್ನೋದನ್ನ ಬರೆದುಕೊಂಡಿರ್ತಾರೆ. ಅದರ ಪ್ರಕಾರನೇ ಮಧ್ಯಪ್ರದೇಶ, ಜಾರ್ಖಂಡ್, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ ರಾಜ್ಯಗಳಿಂದ ಹುಡುಗಿಯರನ್ನ ಕರೆ ತರ್ತಾರೆ. ಆದ್ರೆ ಈ ಕೆಲಸವನ್ನ ಕೇವಲ ಮಧ್ಯಮ ವರ್ಗದ ಜನರು, ಬಡವರು ಮಾತ್ರ ಮಾಡೋದಿಲ್ಲ. ಈ ರೀತಿ ತುಂಬಾ ಶ್ರೀಮಂತರು, ದೊಡ್ಡ ದೊಡ್ಡ ಬಿಸಿನೆಸ್ ಫ್ಯಾಮಿಲೀಸ್ ನವರು ಕೂಡ ಮಾರ್ಕೆಟ್ ಇಂದ ಹುಡುಗಿಯರನ್ನ ಖರೀದಿಸ್ತಾರೆ. ದೊಡ್ಡ ದೊಡ್ಡ ಫ್ಯಾಮಿಲಿಗಳ ವ್ಯವಹಾರ ಸ್ವಲ್ಪ ರಹಸ್ಯವಾಗಿ ನಡೆಯುತ್ತೆ. ಇನ್ನು ಸೆಂಟ್ರಲ್ ಇಂಡಿಯಾಗಳಾದ ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಾದ್ರೆ ಎಲ್ಲಾನು ಹರಾಜು ಪ್ರಕ್ರಿಯೆ ಪ್ರಕಾರ ನಡೆಯುತ್ತೆ. ಮಹಾರಾಷ್ಟ್ರದ ನಾದೆಲ್ಲಾದ್ರೆ ಪುರುಷರೆಲ್ಲರೂ ಮಾರ್ಕೆಟ್ಗೆ ಹೋಗಿ ಹುಡುಗಿಯ ತಂದೆ ಅಥವಾ ಪೋಷಕರೊಂದಿಗೆ ದರವನ್ನ ಫೈನಲೈಸ್ ಮಾಡಿಕೊಳ್ತಾರೆ. ಇಲ್ಲದಿದ್ರೆ ಆ ಹುಡುಗಿಯ ತಂದೆ ಹಾಗೂ ಮಾರ್ಕೆಟ್ ನ ನಿರ್ವಾಹಕರು ಹರಾಜು ಹಾಕ್ತಾರೆ. ಅಂದ್ರೆ ದನಕರುಗಳನ್ನ ಮಾರಾಟ ಮಾಡಿದಂತೆ ಇಲ್ಲಿ ಸ್ತ್ರೀಯರನ್ನ ಮಾರಾಟ ಮಾಡ್ತಾರೆ. ಆ ಹುಡುಗಿಯನ್ನ ಕೊಂಡುಕೊಳ್ಳುವ ಪುರುಷ ಯಾರು, ಆತ ಹುಡುಗಿಯನ್ನ ಚೆನ್ನಾಗಿ ನೋಡ್ಕೊಳ್ತಾನ ಇಲ್ವಾ ಅನ್ನೋದನ್ನ ಯಾರು ಕೇಳೋದಿಲ್ಲ. ಅವರು ಕೇವಲ ಬರೋ ಹಣವನ್ನ ಮಾತ್ರ ನೋಡ್ತಾರೆ. ಈ ದಂಧೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾಗಿರುತ್ತೆ. ಮಧ್ಯಪ್ರದೇಶದಲ್ಲಿ ಈ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿರುತ್ತೆ. ಇಲ್ಲಿನ ಶಿವಪುರಿ ಎಂಬ ನಗರದಲ್ಲಿ ವರ್ಷದಲ್ಲಿ 2 ಬಾರಿ ಮಾತ್ರ ಮದುಮಗಳನ್ನ ಮಾರಾಟ ಮಾಡುವ ಜಾತ್ರೆ ನಡೆಯುತ್ತೆ. ಇಲ್ಲಿ ಬ್ರೋಕರ್ ಸಿಸ್ಟಮ್ ಇರೋದಿಲ್ಲ, ನೇರವಾಗಿ ಹುಡುಗಿಯ ತಂದೆ ತಾಯಿಯೊಂದಿಗೆ ಡೀಲ್ ಮಾಡಿಕೊಳ್ತಾರೆ. ಆದ್ರೆ ಇಲ್ಲಿ ಹುಡುಗಿಯನ್ನ ಮಾರೋದೊಂದೇ ಅಲ್ಲದೆ ಬಾಡಿಗೆಗೆ ಕೂಡ ಕೊಡ್ತಾರೆ. ಈ ಸಂಪ್ರದಾಯವನ್ನ ಮಧ್ಯಪ್ರದೇಶದಲ್ಲಿ ದಾಬಿಟ ಅಂತ ಕರೀತಾರೆ. ಇಲ್ಲಿ ಹುಡುಗಿಯ ಬಾಡಿಗೆ ತಿಂಗಳಿಗೆ 15,000ದಿಂದ ಹಿಡಿದು 20,000ವರೆಗೂ ಇರುತ್ತಂತೆ. ಒಂದು ವೇಳೆ ನೇರವಾಗಿ ಕೊಂಡುಕೊಳ್ಬೇಕು ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ 2 ಲಕ್ಷದವರೆಗೂ ಇರುತ್ತಂತೆ. ಈಗಿನವರೆಗೂ ನಾವು ಮದುಮಗಳ ಮಾರ್ಕೆಟ್ ನ ನೋಡಿದ್ವಿ. ಈಗ ಮದುಮಗ ಫಾರ್ ಸೇಲ್ ಮಾರ್ಕೆಟ್ ನ ನೋಡೋಣ. ಅಂದ್ರೆ ಇಲ್ಲಿ ಹುಡುಗನನ್ನ ಮಾರಾಟ ಮಾಡ್ತಾರೆ. ಆದ್ರೆ ಇದು ಕೇವಲ ಬಿಹಾರದಲ್ಲಿ ಮಾತ್ರ ನಡೆಯುತ್ತೆ. ಬಿಹಾರದಲ್ಲಿ ಹುಡುಗಿಯ ತಂದೆ ತಾಯಿ ಹುಡುಗನನ್ನ ಕೊಂಡುಕೊಳ್ಳಲು ಆತ ಎಷ್ಟು ಓದಿದ್ದಾನೆ, ಆತನ ವಯಸ್ಸು ಎಷ್ಟು ಅನ್ನೋದನ್ನ ನೋಡ್ತಾರೆ. ಇನ್ನು ದರಗಳ ಬಗ್ಗೆ ನೋಡೋದಾದ್ರೆ ಪುರುಷನ ವಯಸ್ಸು 35 ವರ್ಷಕ್ಕಿಂತ ಹೆಚ್ಚಿದ್ರೆ ಆತನ ಮಾರ್ಕೆಟ್ ವ್ಯಾಲ್ಯೂ 50,000 ಇರುತ್ತಂತೆ. ಅದೇ ರೀತಿ 25ರಿಂದ 30 ವರ್ಷ ವಯಸ್ಸಿದ್ರೆ 2 ಲಕ್ಷದಿಂದ 3 ಲಕ್ಷ ಇರುತ್ತಂತೆ. ಬಿಹಾರದಲ್ಲಿ ಈ ಸಂಪ್ರದಾಯ ಕಳೆದ 700 ವರ್ಷಗಳಿಂದ ನಡೀತಿದೆ. ಆ ಕಾಲದಲ್ಲಿ ಮಹಾರಾಜ ಹರಿಸಿಂಗ್ ಎಂಬುವವರು ಒಂದು ಒಳ್ಳೆಯ ಉದ್ದೇಶದಿಂದ ಈ ಸಂಪ್ರದಾಯವನ್ನ ಪ್ರಾರಂಭಿಸಿರ್ತಾರೆ. ತನ್ನ ರಾಜ್ಯದಲ್ಲಿ ಜಾತಿ ವ್ಯವಸ್ಥೆ ಇರಬಾರ್ದು ಎಂದು ಆ ಮಹಾರಾಜ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೆ ಬೆಂಬಲ ನೀಡುತ್ತಾ ಈ ಸಂಪ್ರದಾಯವನ್ನ ಪರಿಚಯಿಸಿರ್ತಾರೆ. ಆದ್ರೆ ಈಗ ಇದೇ ಸಂಪ್ರದಾಯ ವ್ಯಾಪಾರವಾಗಿ ಬದಲಾಗಿದೆ. ಹರಿಯಾಣದಲ್ಲಿನ ಕೆಲವು ಗ್ರಾಮಗಳಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಒಂದು ಸರ್ವೆ ಮಾಡುತ್ತೆ. ಅದರಲ್ಲಿ ಹರಿಯಾಣ ಜನರು, ಮುಖ್ಯವಾಗಿ ರೈತರು, ಕೆಲವೊಂದು ಆಸಕ್ತಿಯಾದ ವಿಷಯಗಳನ್ನ ಹೇಳಿದ್ದಾರೆ. ಅವೇನೆಂದ್ರೆ ಈ ಮಾರುಕಟ್ಟೆಯಿಂದ ತಮಗೆ ಮದುವೆಯ ಖರ್ಚು ಉಳಿತಾ ಇದೆ, ಹುಡುಗಿಯನ್ನ ಕೇವಲ 4,000ದಿಂದ 5,000ಕ್ಕೆ ಕೊಂಡ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವೊಂದು ಮನೆಗಳಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿದ್ರೆ ಅವರಿಬ್ಬರಿಗೂ ಒಂದೇ ಹುಡುಗಿಯನ್ನ ಕೊಂಡುಕೊಳ್ತಾರೆ. ಅಂತ ಮನೆಗೆ ಹೋದ ಯುವತಿ ಅಣ್ಣ ತಮ್ಮಂದಿರೊಂದಿಗೆ ಅಥವಾ ಅದಕ್ಕಿಂತ ಹೆಚ್ಚಿನ ಜನರೊಂದಿಗೆ ಸಂಬಂಧ ಇಟ್ಕೊಳ್ಬೇಕು. ಮತ್ತೆ ಆ ಯುವತಿಗೆ ಮಗು ಹುಟ್ಟಿದ್ಮೇಲೆ ಆ ಮಗುವನ್ನ ಪುನಃ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾರೆ. ಇದನ್ನ ಅವರು ಲಾಭ ಅಂತಾನೆ ಭಾವಿಸ್ತಾರೆ. ಆದ್ರೆ ಇಲ್ಲಿ ಒಬ್ಬ ಮನುಷ್ಯನನ್ನ ವಸ್ತುವಿನಂತೆ ಲಾಭ ತಂದು ಕೊಡುವ ಮಿಷನ್ ಅಂತೆ ಅವರು ನೋಡ್ತಾರೆ. ಇದು ನಿಜವಾಗ್ಲೂ ಒಂದು ಬೇಸರದ ಸಂಗತಿ. ಆದ್ರೆ ಇವರಲ್ಲಿ ಕೆಲವರು ಸ್ತ್ರೀಯರು ಸಂತೋಷವಾಗಿ ಜೀವನ ಸಾಗಿಸ್ತಿರುವವರು ಕೂಡ ಇದ್ದಾರೆ. ಈ ಬ್ರೈಡ್ ಮಾರ್ಕೆಟ್ ಇಂದ ನಮ್ಮ ದೇಶದಲ್ಲಿ ದೊಡ್ಡ ದಂಧೆನೇ ನಡೀತಾ ಇದೆ. ಅನೇಕ ಬಡ ಜನರು ಬ್ರೋಕರ್ ಗಳ ಮಾತು ಕೇಳಿ ಅವರ ಟೀನೇಜ್ ಹೆಣ್ಣು ಮಕ್ಕಳಿಗೆ ಹಾರ್ಮೋನ್ ಇಂಜೆಕ್ಷನ್ಸ್ ನ ಕೊಡ್ತಿದ್ದಾರೆ. ಈ ಇಂಜೆಕ್ಷನ್ ಇಂದ ಕಡಿಮೆ ವಯಸ್ಸಲ್ಲೇ ಅವರ ಶರೀರ ಮೇಜರ್ ಆಗುತ್ತೆ. ಇದರಿಂದ ಆ ಬಾಲಕಿಯರ ಫಿಸಿಕಲ್, ಮೆಂಟಲ್ ಹೆಲ್ತ್ ನಾಶವಾಗುತ್ತೆ. ಆಗ ಅವರ ನೋವನ್ನ ಕೇಳುವವರೇ ಇರೋದಿಲ್ಲ. ನಿಜವಾಗ್ಲೂ ಇದು ಕ್ಷಮಿಸಲಾರದ ಅಪರಾಧ. ಆದ್ರೆ ಈ ವಿಷಯದಲ್ಲಿ ಸರ್ಕಾರಗಳು ಯಾವುದೇ ಕ್ರಮವನ್ನ ತೆಗೆದುಕೊಳ್ತಿಲ್ಲ. ಯಾಕಂದ್ರೆ ಇದೆಲ್ಲಾನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಡೀತಾ ಇದೆ. ಅಂದ್ರೆ ಹುಡುಗಿಯ ಕುಟುಂಬ, ಹುಡುಗನ ಕುಟುಂಬ ಈ ವ್ಯಾಪಾರವನ್ನ ತಮ್ಮ ಇಷ್ಟದ ಪ್ರಕಾರವೇ ಅಗ್ರಿಮೆಂಟ್ ಮಾಡಿಕೊಳ್ತಿದ್ದಾರೆ. ಆದ್ರೆ ಮೈನರ್ ಯುವತಿಯ ವಿಷಯದಲ್ಲಿ ಇದು ಸಾಧ್ಯವಾಗೋದಿಲ್ಲ. ಇದಕ್ಕಾಗಿ ಯುವತಿಯರ ವಯಸ್ಸನ್ನ ಹೆಚ್ಚಾಗಿ ತೋರಿಸಿ ವ್ಯಾಪಾರ ಮಾಡ್ತಿದ್ದಾರೆ. ಈ ವಿಷಯದ ಬಗ್ಗೆ ರಾಜಕೀಯ ನಾಯಕರು ತಲೆ ಕೆಡಿಸಿಕೊಳ್ಳೋದಿಲ್ವಾ ಅಂತ ಕೇಳಿದ್ರೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವೊಂದು ವಿಷಯದ ಬಗ್ಗೆ ಮಾತನಾಡಿಕೊಳ್ಬೇಕು. 2019ರಲ್ಲಿ ಕಾಶ್ಮೀರದಲ್ಲಿ ಆರ್ಟಿಕಲ್ 370G ರದ್ದು ಆದ ಮೇಲೆ ಅಲ್ಲಿನ ಮುಖ್ಯಮಂತ್ರಿ ಬಿಜೆಪಿಯ ನಾಯಕರಾದ ಮನೋಹರ್ ಲಾಲ್ ವಿವಾದಾತ್ಮಕ ಹೇಳಿಕೆ ನೀಡಿರ್ತಾರೆ. ಅದೇನೆಂದ್ರೆ ಅವರ ಪಕ್ಷಕ್ಕೆ ಮತ ನೀಡಿದ್ರೆ ಅವರ ಮನೆಗೆ ಸುಲಭವಾಗಿ ಸೊಸೆ ಸಿಗ್ತಾಳೆ ಅಂತ ಇತರೆ ರಾಜ್ಯಗಳಿಂದ ಮತ್ತು ಕಾಶ್ಮೀರದಿಂದ ಕೆಂಪಾಗಿರುವ ಸೌಂದರ್ಯವಾದ ಹುಡುಗಿಯರನ್ನ ತರ್ತೇವೆ ಎಂದು ಹೇಳ್ತಾರೆ.
ಆ ಸಮಯದಲ್ಲಿ ಆ ಹೇಳಿಕೆ ತುಂಬಾ ಚರ್ಚೆಗೆ ಗ್ರಾಸವಾಗಿರುತ್ತೆ. ಇದರಿಂದಾನೇ ಗೊತ್ತಾಗುತ್ತೆ ಅಲ್ಲಿನ ಪರಿಸ್ಥಿತಿಗಳು ಹೇಗಿವೆ ಅನ್ನೋದು. ಕಾನೂನಿನ ಪ್ರಕಾರ ಈ ರೀತಿ ಹುಡುಗಿಯರನ್ನ ಮಾರಾಟ ಮಾಡೋದು ಅಪರಾಧ. ಇದು ಹ್ಯೂಮನ್ ಟ್ರಾಫಿಕಿಂಗ್ ಅಡಿಯಲ್ಲಿ ಬರುತ್ತೆ. ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ 23ರ ಪ್ರಕಾರ ಇದು ನಿಷೇಧ. ಆದ್ರೂ ಸಂಪ್ರದಾಯಗಳ ಹೆಸರಿಂದ ಇದನ್ನ ನಡೆಸ್ತಿದ್ದಾರೆ. ಇಂತಹ ದಂಧೆಗಳ ವಿರುದ್ಧವಾಗಿ ಕಠಿಣವಾದ ಕಾನೂನನ್ನ ತರಬೇಕು. ಆಗ ಮಾತ್ರ ಇದು ನಿಲ್ಲಲು ಸಾಧ್ಯವಾಗುತ್ತೆ. ಆದ್ರೆ ಯಾವ ರಾಜಕೀಯ ನಾಯಕರು ಕೂಡ ಇದರ ಬಗ್ಗೆ ಮಾತನಾಡೋದಿಲ್ಲ. ಯಾಕಂದ್ರೆ ಇದರಿಂದ ಅವರಿಗೆ ಏನು ಉಪಯೋಗ ಆಗೋದಿಲ್ಲ. ಹಾಗೂ ಈ ವಿಷಯದಲ್ಲಿ ಆ ರಾಜ್ಯದಲ್ಲಿನ ಪೊಲೀಸರು ಕೂಡ ಸುಮ್ಮನೆ ಇರ್ತಾರೆ. ಇದೆಲ್ಲ ತಪ್ಪು ಅಂತ ತಿಳಿದ್ರು ಕೂಡ ನಮ್ಮಿಂದ ಏನು ಮಾಡಲು ಆಗೋದಿಲ್ಲ ಅಂತ ಅವರು ಹೇಳ್ತಾರೆ. ಯಾಕಂದ್ರೆ ನಮ್ಮ ಹತ್ರ ಬಂದು ಯಾರು ಕೂಡ ಇದರ ಬಗ್ಗೆ ಕಂಪ್ಲೇಂಟ್ ಮಾಡೋದಿಲ್ಲ ಎಂದು ಹೇಳ್ತಾರೆ. ಆದ್ರೆ ಈ ಸುಳಿಯಲ್ಲಿ ಸಿಲುಕಿ ಅನ್ಯಾಯಕ್ಕೆ ಒಳಗಾದ ಮಹಿಳೆಯರಾದ್ರೂ ಹೊರಗಡೆ ಬಂದು ಮಾತನಾಡಬೇಕು. ಆಗ ಮಾತ್ರ ಇದರ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಇಂದಲ್ಲ ನಾಳೆ ಅಲ್ಲಿನ ಸ್ತ್ರೀಯರಿಗೆ ಇದರಿಂದ ಮುಕ್ತಿ ಸಿಗ್ಲಿ ಎಂದು ಆಶಿಸೋಣ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ಆಸಕ್ತಿಯಾದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.